ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಈ ಕಥೆಯ ಶೀರ್ಷಿಕೆ ನೋಡ್ತಿದ್ದ ಹಾಗೆ ಒಳ್ಳೆ ಕಥೆ ಇರಬೇಕು ಅಂತ ನೀವು ನಿರೀಕ್ಷೆ ಇಟ್ಕೋತೀರಾ. ನಾನು ಕೂಡ ಹೆಚ್ಚು ಲೈಕ್ ಶೇರ್ ಸಬ್ಸ್ಕ್ರೈಬ್ ಬರಬೇಕು ಅಂತ ನಿರೀಕ್ಷೆ ಇಟ್ಕೋತೀನಿ. ನಾವೆಲ್ಲರೂ ಇನ್ನೊಬ್ಬರಿಂದ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀವಿ. ಅದು ಫಲ್ಗೂಡದೆ ಇದ್ದಾಗ ಬೇಜಾರು ಆಗ್ತೀವಿ. ಆದರೆ ಬೇರೆಯವರ ಅಪೇಕ್ಷೆಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾತ್ರ ಮಾಡೋದಿಲ್ಲ. ನಿರೀಕ್ಷೆಗಳನ್ನ ಇಟ್ಕೊಳ್ಳೋದು ಖಂಡಿತ ತಪ್ಪಲ್ಲ, ಆದರೆ ಆ ನಿರೀಕ್ಷೆಗಳಿಗೆ ನಮ್ಮ ಪ್ರಯತ್ನ ಕೂಡ ಇರಬೇಕು ಅಲ್ವಾ? ಈ ಕಥೆ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಏನಾಯ್ತೆ ಮೋಹಿನಿ, ಗಳಿಗೆಗೂ ಮುಖ ಒಂಥರ ಕಿವುಚ್ಕೊಂತಿದ್ಯಾ? ಏನಾಯ್ತು? ಏನಾಯ್ತು ಅಂತ ಹೇಳಿ? ನಿಮ್ಮ ಸೊಸೆ ಇದ್ದಾಳಲ್ಲ, ಅಲ್ಲ ಕಾಪಿ ಮಾಡ್ತಾಳೆ, ಕೈ ಕೊಡಬಾರ್ದೇನ್ರಿ? ಅಲ್ಲಿಟ್ಟು ಹೋಗ್ತಾಳೆ, ಸಿಟ್ಟು ಬರಲ್ವಾ? ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಸಿಟ್ಟು ಮಾಡ್ಕೋಬೇಕಾ? ನಾನೇನು ಸಿಟ್ಟು ಮಾಡ್ಕೊಳ್ಳೋದಲ್ಲ, ಅವಳು ಮಾಡೋ ಅವತಾರಕ್ಕೆ ನನಗೆ ಸಿಟ್ಟು ಬರೋದು, ತನ್ನಿಂದ ತಾನೇ ಬರೋದು. ನಿಮ್ಮ ಹತ್ರ ಹೇಳಿ ಏನು ಪ್ರಯೋಜನ ಇಲ್ಲ. ನನ್ನ ಹತ್ರ ಹೇಳಿ ಪ್ರಯೋಜನ ಇಲ್ಲ ಅಂದಮೇಲೆ ಯಾಕೆ ಹೇಳ್ಬೇಕು? ಸುಮ್ಮನೆ ಇರ್ಬೋದಲ್ವಾ? ನಿಮ್ಮ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ಕೊಳ್ಳಿ ಹೇಳಿ? ನಮ್ಮ ಮಗ ಅಂತೂ ನನ್ನ ಕಡೆ ತಿರುಗಿನೂ ನೋಡಲ್ಲ. ನಾನು ಏನೇ ಹೇಳಿದ್ರು ಹಾ ಹಾ ಅಂತ ಸುಮ್ಮನೆ ಹೋಗ್ತಾನೆ. ಇನ್ನು ನೀವು ಹೀಗೆ ಮಾಡಿದ್ರೆ ಇನ್ನು ನಾನು ಯಾರ ಹತ್ರ ಹೇಳಲಿ? ಇಷ್ಟಕ್ಕೂ ನಾನು ಏನು ಕೇಳಿದೆ? ಮಾಡೋ ಕಾಫಿನೋ ಟೀನೋ ಕೈಗೆ ತಂದು ಕೊಡ್ಬೋದಲ್ವಾ? ಕಪ್ಪನಲ್ಲಿಟ್ಟು ಹೋದ್ರೆ ಬೇಜಾರಾಗಲ್ವೇನ್ರಿ? ಅಮ್ಮ ತಾಯಿ, ಸಾಕು, ಮುಚ್ಚು ಬಾಯಿ. ನೀವೆಲ್ಲರೂ ಒಂದೇ. ಈ ಮನೇಲಿ ನಾನೊಬ್ಳೇ ಬೇರೆ ಕಣ್ರಿ. ನಿಮ್ಮ ಹತ್ರ ಹೇಳೋ ಬದಲು ಗೋಡೆ ತಲೆ ಚಚ್ಕೊಂಡು ಸಾಯೋದೇ ಒಳ್ಳೇದು. ನಾನು ನನ್ನ ಕಷ್ಟನ ಹೇಳ್ಕೊತಾ ಇದ್ರೆ ನಿಮ್ಮ ಪಡೆಗೆ ನೀವು ಹೊರಗೆ ಹೋಗ್ತಾ ಇದ್ದೀರಾ ಅಲ್ವಾ? ಅಯ್ಯೋ, ನಿನ್ ಪುರಾಣ ಕೇಳಿ 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 ನನ್ನ ತಲೆ ಚಿಟ್ಟ ಹಿಡ್ದು ಹೋಗಿದೆ. ಸಂಜೆ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಪಾರ್ಕ್ ಹತ್ರ ಬರ್ತಾರೆ, ವಾಕಿಂಗ್ ಮುಗಿಸ್ಕೊಂಡು ಬರ್ತೀನಿ ನಾನು. ನೋಡಿ, ನಾನು ಮಾತಾಡ್ತಾನೆ ಇದ್ದೀನಿ, ಇವ್ರು ಹೊರಟೇ ಹೋದ್ರು. ಇದು ನನ್ನ ಪರಿಸ್ಥಿತಿ. ಇಲ್ಲಿ ಯಾರಿಗೂ ನನ್ನ ಮೇಲೆ ಪ್ರೀತಿ ಇಲ್ಲ, ಕಾಳಜಿ ಇಲ್ಲ ಕಣ್ರಿ. ನನ್ನ ಮಗಳು ಬರ್ತಾಳೆ, ನನ್ನ ಮಗಳು ಬಂದಾಗ ಇದೆ ಇವ್ರಿಗೆಲ್ರಿಗೂ ಮಾಡಿ ಹಬ್ಬ. ನಾನು ಅಷ್ಟೇ, ನನ್ನ ಮಗಳು ಯಾವಾಗ ಬರ್ತಾಳೋ ಅಂತ ಕಾಯ್ತಾ ಇದ್ದೀನಿ. ನಾನು ಅವಳ ಹತ್ರ ಎಲ್ಲದನ್ನು ಹೇಳ್ತೀನಿ. ಇದೇನು ಹಣೆ ಬರೋಣಪ್ಪ. ಆಫೀಸಲ್ಲೂ ಕೆಲಸ ಮಾಡಬೇಕು, ಮನೆಯಲ್ಲೂ ಆಫೀಸ್ ಕೆಲಸ ಮಾಡಬೇಕು. ಈ ಮನೇಲಿ ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಅಷ್ಟೇ. ಇಷ್ಟು ಹತ್ಕೊಂಡು ಬರ್ತಾ ಇದ್ದೀನಿ, ಯಾಕೆ ಏನು ಎತ್ತ ಅಂತ ವಿಚಾರಿಸೋರೇ ಇಲ್ಲ ಈ ಮನೆಯಲ್ಲಿ. ಈಗ ಏನಾಯ್ತು ಅಂತ ಹತ್ಕೊಂಡು ಬರ್ತಿದ್ಯಾ ನೀರಜ? ನನಗಿಲ್ಲಿ ನನ್ನ ಕೆಲಸನೇ 1000 ಇದೆ. ಇದ್ರ ಮಧ್ಯೆ ನಿಂದೊಂದು. ಅದೇನು ವಿಷಯ ಹೇಳಬೇಕು ಅಂತಿದ್ಯೋ ಹೇಳು. ನಾನು ಇಷ್ಟ ಅಳ್ತಾ ಇದ್ರೆ ಸಮಾಧಾನ ಮಾಡೋದು ಬಿಟ್ಟು ಹೇಗೆ ಮಾತಾಡ್ತೀರಾ ನೋಡಿ. ನಿಂದು ಅದೇನಿದೆಯೋ ಹೇಳಿಬಿಟ್ಟು ತೊಲಗು ಅನ್ನೋ ಆಗಿದೆ ನಿಮ್ಮ ಮಾತಿನ ಧ್ವನಿ. ಮದುವೆಗೆ ಮುಂಚೆ ಹಿಂಗಿದ್ರ ನೀವು? ಈಗ ಏನಾಯ್ತು ಅಂತ ಇಷ್ಟ ಅಳ್ತಿದ್ಯೇ? ಅಮ್ಮ ಏನಾದರೂ ಅಂದ್ರಾ? ನಿಮ್ಮಮ್ಮನೇ ನೇರವಾಗಿ ಏನೂ ಹೇಳಲಿಲ್ಲ. ನಾನು ಟೀ ಕೊಟ್ಟು ಈ ಕಡೆ ಬಂದಮೇಲೆ ನಿಮ್ಮ ಅಪ್ಪನ ಹತ್ರ ಕಂಪ್ಲೇಂಟ್ ಹೇಳಿದ್ರು. ಟೀ ಮಾಡಿದ್ರೆ ಕಾಫಿ ಮಾಡಿದ್ರೆ ಕೈ ತಂದು ಕೊಡಲ್ಲ, ಅಲ್ಲಿಟ್ಬಿಟ್ಟು ಹೋಗ್ತಾಳೆ ಅಂತ. ನಾನು ಏನು ಮಾಡಲಿ ನೀವೇ ಹೇಳಿ? ಕೈ ಕೊಡೋಕ್ಕೆ ಹೋದರೆ ನಾನು ಈ ತಾನೇ ಔಷಧಿ ಹಚ್ಕೊಂಡೆ, ಕೈಗೆಲ್ಲ ವಾಸನೆ ಬರುತ್ತೆ, ಅದೇ ಕೈಯಲ್ಲಿ ಟೀ ಕುಡಿಯೋಕ್ಕಾಗತ್ತಾ? ಅಲ್ಲಿ ಇಟ್ಬಿಟ್ಟು ಹೋಗು ಅಂತ ಹೇಳ್ತಾರೆ. ಇಟ್ಬಿಟ್ಟು ಬಂದರೆ ಈ ಥರ. ನನಗೇನು ಮಾಡಬೇಕೋ ಗೊತ್ತಾಗ್ತಿಲ್ಲ. ಅಯ್ಯೋ ರಾಮ, ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೆಲ್ಲ ಅಳಬೇಕಾ? ಮನೆಯಲ್ಲೇ ಇದ್ದು ನಿನಗೆ ಚಿಕ್ಕ ಚಿಕ್ಕ ವಿಷಯಗಳು ದೊಡ್ಡದಾಗಿ ಕಾಣುತ್ತೆ. ಆಫೀಸಲ್ಲಿ ಕೆಲಸ ಮಾಡು, ಆವಾಗ ಗೊತ್ತಾಗತ್ತೆ. ನಮ್ಮ ಬಾಸು ಎಲ್ರೆದ್ರಿಗೂ ಹೆಂಗೆ ಉಗಿತಾರೆ ಗೊತ್ತಾ? ಅಯ್ಯೋ ದೇವ, ನಾನಿಷ್ಟು ಬೇಜಾರಲ್ಲಿದ್ದೀನಿ. ಒಂದಿಷ್ಟು ಸಮಾಧಾನ ಮಾಡೋಣ ಅಂತ ನೋಡಲ್ಲ, ಮತ್ತು ನಂದೇ ತಪ್ಪು ಅನ್ನೋ ಹಾಗೆ ಮಾತಾಡ್ತೀರಾ ನೀವು. ನಾನು ನಿನಗೆ ಸಮಾಧಾನನೇ ಮಾಡಿದ್ದು ಕಣೆ. ಅಮ್ಮ ಏನೋ ಹೇಳಿದ್ರು, ವಯಸ್ಸಾಗಿದೆ, ಏನೋ ಮಾತಾಡ್ತಾರೆ. ಬೇರೆ ಅತ್ತೆಂದ್ರು ನೋಡಿದ್ರೆ ನಮ್ಮಮ್ಮನೇ ತುಂಬ ಒಳ್ಳೆಯವರು ಅಂತ ಅನ್ಸತ್ ಕಣೆ. ಅಮ್ಮ ನಿನ್ಗೇನಾದರೂ ಕಿರಿಕ್ ಮಾಡ್ತಾರ ಹೇಳು? ಏನೋ ಚಿಕ್ಕ ಪುಟ್ಟ ಹೀಗೆ ಮಾತಾಡ್ತಾರೆ, ಅಲ್ಲಿಗೆ ಬಿಟ್ಬಿಡ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತ ನಿನ್ನ ಹತ್ರ ಮಾತಾಡಲ್ವಾ? ಏನು ಹಠ ಸಾಧಿಸ್ಕೊಂಡು ಕೂರ್ತಾರಾ?
ಹೌದು. ಇವಾಗ ಈ ಥರ ಮಾತಾಡ್ತಾರೆ, ಆಮೇಲೆ ಸ್ವಲ್ಪ ಹೊತ್ತಲ್ಲಿ ನಯವಾಗಿ ಮಾತಾಡ್ತಾರೆ. ಅಂದವರಿಗೆ ಅದ್ರ ನೋವಿರಲ್ಲ, ಅನ್ನಿಸ್ಕೊಂಡವ್ರಿಗೆ ತಾನೇ ಅದ್ರ ನೋವಿರೋದು. ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವಾಗ ಈ ಕೆಲಸಗಳು ಮುಗಿಯುತ್ತೋ, ಯಾವಾಗ ಮನೆಗೆ ಹೋಗ್ತೀನೋ ಅನಿಸುತ್ತೆ. ಆದರೆ ಇಲ್ಲಿದ್ದಾಗ ವಾರದ 7 ದಿನನೂ ಆಫೀಸ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ. ಆಫೀಸ್ ಕೆಲಸಗಳನ್ನಾದರೂ ಮಾಡ್ಬೋದು, ನಿಮ್ಮ ಈ ಸಮಸ್ಯೆನ ಪರಿಹರಿಸೋಕ್ಕಾಗದೇ ಇಲ್ಲ. ನನಗಂತೂ ತಲೆ ಚಿಟ್ಟು ಹೊಡೆದೋಗಿದೆ. ಯಾಕಾದರೂ ಮದುವೆ ಆಗಿದ್ದೀನೋ ಅನಿಸುತ್ತೆ. ಇವಾಗೆಲ್ಲ ಹಾಗನ್ಸುತ್ತೆ. ಲವ್ ಮಾಡಬೇಕಾದ್ರೆ ಎಲ್ಲನೂ ಸುಂದರವಾಗಿತ್ತು ಅಲ್ವಾ? ಯಾವಾಗ ನಾನು ಸಿಗ್ತೀನೋ, ಯಾವಾಗ ನನ್ನ ಜೊತೆಗೆ ಮಾತಾಡೋದು ಅಂತ ಕಾತರದಿಂದ ಕಾಯ್ತಾ ಇದ್ರಿ. ಇವಾಗ ಈ ಥರ ಮಾತಾಡ್ತೀರಲ್ವಾ? ನಿಮಗೆ ಮಾತ್ರ ಅಲ್ಲ ರೀ, ನನಗೂ ಎಷ್ಟೋ ಸಲ ಅನಿಸಿದೆ ಯಾಕಾದರೂ ನಿಮ್ಮನ್ನು ಮದುವೆ ಆದ್ನೋ ಅಂತ. ಅಯ್ಯಪ್ಪ, ಸಾಕಾಗಿ ಹೋಗಿದೆ. ನನಗಂತೂ ಈ ಮನೆ ಸಮಸ್ಯೆನ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅಕ್ಕ ಯಾವಾಗ ಬರ್ತಾಳೋ ಅನಿಸ್ಬಿಟ್ಟಿದೆ ನನಗೆ. ಎಲ್ಲ ವಿಷಯನೂ ಅಕ್ಕನ ಹತ್ರ ಹೇಳಬೇಕು. ಅವಳೇ ನಿಮ್ಮೆಲ್ರಿಗೂ ಬುದ್ಧಿ ಕಲಿಸ್ತಾಳೆ. ಹೌದು, ನಿಮ್ಮ ಅಕ್ಕ ಬರಬೇಕು. ಅವರೊಬ್ಬರು ಬಾಕಿ ಇದ್ದಾರೆ ನನಗೆ ಬೈಯೋಕ್ಕೆ. ಅವಳು ಯಾಕೆ ನಿನ್ನನ್ನು ಬೈತಾಳೆ? ಬುದ್ಧಿವಾದ ಹೇಳ್ತಾಳೆ. ನಮ್ಮ ಅಕ್ಕ ಎಷ್ಟು ಒಳ್ಳೆಯವಳು ಗೊತ್ತಾ? ಹೌದು, ನಿಮ್ಮ ಅಕ್ಕ ನಿಮಗೆ ತುಂಬ ಒಳ್ಳೆಯವರೇನೆ. ಇಷ್ಟಂದ್ರೂ ನೀವೆಲ್ಲರೂ ಒಂದೇ ರಕ್ತದವರು. ನಾನು ತಾನೇ ಹೊರಗಿನವಳು. ಈಗ ಅವ್ರು ಬಂದರೆ ಅವರು ನನಗೆ ಚೆನ್ನಾಗಿ ಬೈತಾರೆ. ಥೋ, ಹಾಗೆಲ್ಲ ಏನೂ ಆಗಲ್ಲ ಮಾರೈತಿ. ಅವಳು ಎಲ್ಲದನ್ನು ಸರಿ ಮಾಡ್ತಾಳೆ, ಯೋಚನೆ ಮಾಡಬೇಡ. ಏನು ಸರಿ ಮಾಡ್ತಾರೋ ಏನೋ. ನಿಮ್ಮಮ್ಮ ಏನೇನು ಹೇಳ್ತಾರೋ ಅದಕ್ಕೆ ತಕ್ಕನಾಗಿ ಇವ್ರು ಕುಣಿತಾರೆ. ಇನ್ನೇನು? ಎಲ್ಲರ ಹಾಗಲ್ಲ ನನ್ನ ಅಕ್ಕ, ಗೊತ್ತಾ? ಅವಳಿಗೆ ತಪ್ಪು ಯಾವುದು ಸರಿ ಯಾವುದು ಎಲ್ಲ ಗೊತ್ತಾಗತ್ತೆ. ಅವಳೇ ಎಲ್ಲದನ್ನು ಸರಿ ಮಾಡ್ತಾಳೆ. ನಮ್ಮ ಮನೇಲಿ ನಾವೆಲ್ಲರೂ ಖುಷಿಯಾಗಿರ್ಬೋದು, ಆಯ್ತಾ? ಹೀಗ್ಯಾಕೆ ಹೇಳ್ತಿದ್ದೀರಾ ಅಂತ ನನಗೂ ಚೆನ್ನಾಗಿ ಗೊತ್ತು. ನಿಮ್ಮ ಅಕ್ಕ ಬಂದಾಗ ನಾನು ಚೆನ್ನಾಗಿ ಉಪಚಾರ ಮಾಡಲಿ ಅಂತ ಹೀಗೆಲ್ಲ ಹೇಳ್ತಿದ್ದೀರಾ ಅಲ್ವಾ? ನೀನೇನಾದರೂ ತಿಳ್ಕೊ, ಅಕ್ಕ ಬಂದ್ಮೇಲೆ ನಿನಗೆ ಗೊತ್ತಾಗತ್ತೆ. ನನಗೆ ಕೆಲಸ ಮಾಡಕ್ಕೆ ಬಿಡು. ನಿಮ್ಮಮ್ಮ ಅಪ್ಪನ ಮಾತು ಕೇಳಿ ನಿಮ್ಮ ಅಕ್ಕ ನನಗೆ ಬೈಯಕ್ಕೆ ಬಂದರೆ ನೀವು ನನ್ನ ಸಪೋರ್ಟಿಗೆ ಇರಬೇಕು. ನನ್ನ ಅಕ್ಕ ಹುಲಿನೂ ಅಲ್ಲ, ಸಿಂಹನೂ ಅಲ್ಲ. ಅವಳು ಎಂಥವಳು ಅಂತ ಅವಳು ಬಂದಮೇಲೆ ಗೊತ್ತಾಗತ್ತೆ. ನನಗೆ ತಲೆ ನೋಯ್ತಾ ಇದೆ. ಒಂದು ಕಪ್ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ತಗೊಂಡು ಬಾರೆ. ನಿಮ್ಮ ಅಕ್ಕ ಅಂದರೆ ನನಗೆ ನಾಗಿಣಿಯಾಗಿ ಹೆಡೆ ಎತ್ತಿ ನನ್ನನ್ನು ಆಡಿಸ್ತಾರೋ ಏನು? ನನ್ನ ಅಕ್ಕ ಅಂಥವಳಲ್ಲ ಕಣೆ. ಮನೆಗೆ ಬಂದಮೇಲೆ ಗೊತ್ತಾಗತ್ತಲ್ವಾ? ನಿಜಾನ ರೀ? ನಿಮ್ಮ ಅಕ್ಕ ತುಂಬ ಒಳ್ಳೆಯವರಾ? ಅಕ್ಕ ಬಂದಮೇಲೆ ನಿಮಗೆಲ್ಲ ಗೊತ್ತಾಗುತ್ತೆ. ನಾನಂತೂ ಅಕ್ಕ ಯಾವಾಗ ಬರ್ತಾಳೋ ಅಂತ ಕಾಯ್ತಾ ಇದ್ದೀನಿ, ಗೊತ್ತಾ? ಅದಕ್ಕೆ ಏನಾದರೂ ನನಗೆ ಬೈಯಕ್ಕೆ ಬಂದರೆ ನಾನು ಕೂಡ ಎಲ್ಲದನ್ನೂ ಹೇಳ್ತೀನಿ, ಸುಮ್ಮನೆ ಅಂತೂ ಇರಲ್ಲ. ಆಯಿತು ಕಣೆ, ನನಗೆ ಮೊದಲು ಒಂದು ಲೋಟ ಕಾಫಿ ತಗೊಂಡು ಬಾ. ಅತ್ತಿಗೆ ಬಂದರೆ ಎಲ್ಲ ಸರಿ ಆಗತ್ತೆ ಅಂತ ಮಾವನು ಅತ್ತೆಗೆ ಹೇಳ್ತಾ ಇದ್ರು. ಇವರು ನನಗೆ ಹಾಗೆ ಹೇಳ್ತಿದ್ದಾರೆ. ಅಂದರೆ ಅತ್ತಿಗೆ ಬಂದರೆ ಎಲ್ಲ ಸರಿ ಹೋಗ್ಬೋದಾ? ನಾನು ಅತ್ತಿಗೆನ ಮದುವೆ ಸಮಯದಲ್ಲಿ ನೋಡಿದ್ದು. ಚೆನ್ನಾಗಿ ಮಾತಾಡಿಸ್ತಾರೆ. ಪ್ರೀತಿಯಿಂದನೇ ಎಲ್ಲದನ್ನು ಹೇಳ್ಕೊಟ್ರು. ಈ ಮನೇಲಿ ಹೀಗಿರಬೇಕು ಹಾಗಿರಬೇಕು ಅಂತೆಲ್ಲ ಹೇಳಿದ್ರು. ಅದು ಅವಾಗಲ್ವಾ. ಈಗ 1 ವರ್ಷ ಬಿಟ್ಟು ಬರ್ತಾ ಇದ್ದಾರೆ. ಇವಾಗ ಈ ಮನೆಗೆ ನಾನು ಹಳೆಯವಳಾಗಿದ್ದೀನಿ. ಅತ್ತೆ ಅಂತೂ ನನ್ನ ಮೇಲೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಇದೆ. ಅದನ್ನೆಲ್ಲ ಅತ್ತಿಗೆಗೆ ಹೇಳಿದಾಗ ಅವರು ಅಮ್ಮನ ಪರವಾಗಿ ನನ್ನ ಹತ್ರ ಮಾತಾಡ್ತಾರೋ ಏನೋ, ನೋಡೋಣ ಏನಾಗತ್ತೆ ಅಂತ. ನೀರಜ, ಕಾಫಿ ತಗೊಂಡು ಬಾರೆ. ನನ್ನ ಚಿಂತೆ ನನಗೆ, ಕಾಫಿ ಅಂತೆ ಕಾಫಿ. ಮುಂದೇನಾಗತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.